ರಾಜೇಗೌಡ ಕಿಕ್ಔಟ್ ಆಯ್ತು, ಅರೆಸ್ಟ್ ಯಾವಾಗ ಮಾಡ್ತೀರಿ? ರಿಪಬ್ಲಿಕ್ ಕನ್ನಡದ ನೆಕ್ಸ್ಟ್ ಪ್ರಶ್ನೆ ಅದು. ಮಹಿಳಾ ಅಧಿಕಾರಿಯೊಬ್ಬರಿಗೆ ಧಮಕಿ ಹಾಕಿ ಚಪ್ಪಲೆ ಓಡಿಸ್ತೀನಿ ಅಂತ ಹೇಳಿದಂತ ಒಬ್ಬ ಕಾಂಗ್ರೆಸ್ ಮುಖಂಡನನ್ನ ಪಕ್ಷದಿಂದ ಕಿತ್ತಾಕೋದಕ್ಕೆ ಇಷ್ಟು ದಿನ ಬೇಕಾಯ್ತಾ? ಕೊನೆಗೂ ಕಾಂಗ್ರೆಸ್ ಎಚ್ಚೆತ್ತುಕೊಂಡು ರಾಜೇಗೌಡನನ್ನ ಅಮಾನತು. ಆದ್ರೆ ಈಗ ಬಂಧನ ಯಾವಾಗ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಯಾವಾಗ ಆಗತ್ತೆ? ಅಜ್ಞಾತ ಸ್ಥಳದಲ್ಲಿ ಅವಿತು ಕುಳಿತಿರುವ ರಾಜೀವ್ ಗೌಡ ಪೌರಾಯುಕ್ತೆಗೆ ನಿಂದಿಸಿ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾನೆ. ರಾಜೀವ್ ಗೌಡ ಕಿಕ್ಔಟ್ ಆಯ್ತು. ಶಿಸ್ತು ಪಾಲನಾ ಸಮಿತಿಯಿಂದ ಶಿಫಾರಸು ಹೋಗಿತ್ತು ಅಮಾನತು ಮಾಡಬೇಕು ಅಂತೇಳಿ. ಸಸ್ಪೆಂಡ್ ಮಾತ್ರನಾ? ಕೊಡಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅರೆಸ್ಟ್ ಮಾಡೋದಕ್ಕೆ. ಪೊಲೀಸರಿಗೆ ನಿಜವಾಗ್ಲೂ ಫ್ರೀ ಹ್ಯಾಂಡ್ ಇಲ್ಲ ಇವತ್ತಿನವರೆಗೂ. ಇಷ್ಟು ದಿನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪ್ರತಿ ದಿನವೂ ಕೂಡ ಅರೆಸ್ಟ್ ರಾಜೀವ್ ಬಂಧನ ಯಾವಾಗ ಅನ್ನುವ ಅಭಿಯಾನವನ್ನ ಶುರು ಮಾಡ್ಕೊಂಡ್ ಬಂದ್ವಿ. ಆತನ ಮೇಲೆ 16 ಕೇಸ್ ಇದೆ ಅಂತೇಳಿ ನಾವ್ ಹೇಳಿದ್ದಲ್ಲ, ಖುದ್ದು ಎಸ್ಪಿನೇ ಹೇಳಿದ್ರು 16 ಕೇಸ್ ಇದೆ ಅಂತೇಳಿ. ತಂಡೋಪತಂಡವಾಗಿ ರಚನೆ ಮಾಡಿಕೊಂಡು ರಾಜೀವ್ ಗೌಡನನ್ನ ಹುಡುಕಾಟ ನಡೆಸಿದ್ರು ಕೂಡ ಆತನ ಪತ್ತೆ ಆಗ್ತಿರ್ಲಿಲ್ಲ. ಯಾರೊಬ್ರು ಮೆಸೇಜ್ ಮಾಡಿದ್ರು, ಮಿನಿಸ್ಟರ್ ಮನೇಲಿ ಒಬ್ರು ಇರಬೇಕು, ರಾಜೀವ್ ಗೌಡ ಅಲ್ಲೇ ಇದನ್ನ ಎಲ್ಲೂ ತಲೆ ಮರೆಸ್ಕೊಂಡಿಲ್ಲ, ಮಿನಿಸ್ಟರ್ ಮನೇಲಿ ಇರಬೇಕು, ಚೆಕ್ ಮಾಡಿಸಿ ಅಂತೇಳಿ. ಈ ತರದ ಬೆಳವಣಿಗೆ ಆಗ್ತಾ ಇದೆ. ಇವತ್ತು ಸಾಮಾನ್ಯ ಜನರು ಗೊತ್ತಾಗ್ತಾ ಇದೆ, ಪೊಲೀಸರು ಗೊತ್ತಿಲ್ವಾ? ಇಲ್ಲ, ಪೊಲೀಸರಿಗೂ ಗೊತ್ತಿತ್ತು, ಆದ್ರೆ ಕೈ ಕಟ್ಟಾಕಿ ಇತ್ತು, ಕೈ ಕಟ್ಟಾಕೊಂಡು ಕೂತ್ಕೊಂಡಿದ್ರು. ಇವತ್ತು ಕಿಕ್ಔಟ್ ಮಾಡಿದ, ಬಂಧನ ಯಾವಾಗ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕೊನೆಗೂ ಕಿಕ್ಔಟ್ ಆಯ್ತು. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡ ಅನೇಕ ಕಾಂಗ್ರೆಸ್ ನಾಯಕರನ್ನ ಮಾತಾಡಿಸುವಾಗ ಯಾರು ಕೂಡ ಸಮರ್ಥನೆ ಮಾಡ್ಕೊಂಡಿಲ್ಲ, ಇದು ತಪ್ಪು ಅಂತಾನೆ ಹೇಳ್ತಿದ್ರು. ಆದ್ರೆ ಮುನಿಯಪ್ಪ ಅವರನ್ನ ಹೊರತುಪಡಿಸಿ, KH ಮುನಿಯಪ್ಪ ಅವರನ್ನ ಹೊರತುಪಡಿಸಿ ತುಂಬಾ ಒಳ್ಳೆಯವನು, ಸಭ್ಯಸ್ಥ ಅಂತೆಲ್ಲ ಹೇಳ್ಕೊಂಡ್ ಬಂದ್ರು. ಆತನ ಆಪ್ತ ಅಂತ ಕೂಡ ನಮಗೆ ಗೊತ್ತಿದೆ. ಆತನಿಗೆ ಶ್ರೀರಕ್ಷೆ ಕೂಡ ಮುನಿಯಪ್ಪ ಅವ್ರದ್ದೇ ಇತ್ತು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ, ಇಲ್ಲ ಅಂತೇನಿಲ್ಲ. ಈಗ ಇರುವಂತದ್ದು ಇಷ್ಟು ದಿನ ತಡ ಆಯ್ತಾ ಒಂದು ಆಕ್ಷನ್ ತಗೊಳಕ್ಕೆ ಅನ್ನೋದು ಪ್ರಶ್ನೆ. ಬಸವರಾಜ್, ಖಂಡಿತ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಮುನಿಯಪ್ಪನವರೊಬ್ಬರನ್ನ ಹೊರತುಪಡಿಸಿ ಇಡೀ ಕಾಂಗ್ರೆಸ್ ಪಕ್ಷವೇ ಈ ಒಂದು ವಿಚಾರವನ್ನ ರಾಜೀವ್ ಗೌಡರನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗ್ಲಿಲ್ಲ. ನಿರೀಕ್ಷಿತ ಇತ್ತು ರಾಜೀವ್ ಗೌಡರು ಪಕ್ಷದಿಂದ ಹೊರ ಬರ್ತಾರೆ ಅನ್ನುವಂಥದ್ದು ಮತ್ತು ಅವ್ರನ್ನ ಅಮಾನತು ಮಾಡಿ ಉಚ್ಚಾಟನೆ ಮಾಡಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಇಷ್ಟೊಂದು ವಿಳಂಬ ಆಗುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ವಿಚಾರ ಮಾಡಬೇಕಾದಂತ ವಿಚಾರ. ಎಷ್ಟು ಮಟ್ಟಿಗೆ ಆತ ಪ್ರಬಲ ಮತ್ತು ಆತನ ಪರವಾಗಿ ಸಚಿವರಾದಂತಹ ಮುನಿಯಪ್ಪನವರು ಎಷ್ಟು ಮಟ್ಟಿಗೆ ಬ್ಯಾಟಿಂಗ್ ಮಾಡ್ತಾ ಇದ್ರು ಮತ್ತು ಕೊನೆ ಕ್ಷಣದವರೆಗೂ ಇವತ್ತಿನವರೆಗೂ ಕೂಡ ಒಳ್ಳೆ ಹುಡುಗನೆ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದನ್ನ ನೀವು ಗಮನಿಸಿರಬಹುದು. ಹೀಗಾಗಿ ಮುನಿಯಪ್ಪನವರ ಒತ್ತಡದಿಂದ ಒಂದಷ್ಟು ವಿಳಂಬ ಆಯ್ತು ಅನ್ನೋದನ್ನು ಬಿಟ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆತನ ಬಗ್ಗೆ ಯಾರಿಗೂ ಕೂಡ ಕರುಣೆ ಇರಲಿಲ್ಲ ಮತ್ತು ಯಾರು ಕೂಡ ಆತನ ಹೇಳಿಕೆಗಳನ್ನ ಸಮರ್ಥನೆ ಮಾಡಿಕೊಳ್ಳಲಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯ್ತು ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಕೊನೆಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರೇ ಮಧ್ಯಪ್ರವೇಶ ಮಾಡಬೇಕಾಯ್ತು. ಅವರೇ ಪ್ರವೇಶ ಮಾಡಿ ಇವರನ್ನ ಅಮಾನತು ಮಾಡಿ ಅನ್ನುವಂತ ಒಂದಷ್ಟು ಸೂಚನೆ ಕೊಟ್ಟ ಬಳಿಕ ಅಮಾನತಿಗೆ ಒಂದು ಈಗಾಗಲೇ ಸೂಚನೆ ಕೊಡಲಾಗಿತ್ತು ಶಿಸ್ತು ಸಮಿತಿಗೆ. ಅದೀಗ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ 6 ವರ್ಷಗಳ ಕಾಲ ಇವರನ್ನ ಅಮಾನತು ಮಾಡಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಹೀಗಾಗಿ ರಾಜೀವ್ ಗೌಡರು ಕಳೆದ 23ರ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ರು. ಈಗ ಮತ್ತೊಂದು ರೀತಿಯಲ್ಲಿ ಅವರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ಜಿಲ್ಲಾ ಮಂತ್ರಿಗಳ ಜೊತೆಗೂ ಕೂಡ ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆದ್ರಿಂದ ಸಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಇಷ್ಟು ದಿನ ಅರೆಸ್ಟ್ ರಾಜೀವ್ ಅನ್ನುವ ಕ್ಯಾಂಪೇನ್ ಅನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇಲ್ಲಿಯವರೆಗೂ ಕೂಡ ಇಷ್ಟು ಸಮಿತಿಯಿಂದಾಗಿ ಶಿಫಾರಸು ಹೋಗಿತ್ತು ಅಮಾನತು ಮಾಡಬೇಕು ಅಂತೇಳಿ. ಸಮಿತಿ ಶಿಫಾರಸು ಮಾಡಿದ್ಮೇಲೆ ಇವತ್ತು ಈಗ ಕಿಕ್ಔಟ್ ಮಾಡಿರೋದು ಯಾಕೆ? ಎಲ್ಲೋ ಒಂದ್ ಕಡೆ ಮುಜುಗರ ಆಗ್ತಾ ಇದೆ ಅಂತೇಳಿ. ಈಗ ನಮ್ಮ ಪ್ರಶ್ನೆ, ಅರೆಸ್ಟ್ ಯಾವಾಗ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಯಾಕೆ ಇಲ್ಲಿವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನುವ ಪ್ರಶ್ನೆ ಬಂದಾಗ ಪೊಲೀಸರಿಗೆ ಎಲ್ಲೋ ಒಂದ್ ಕಡೆ ಫ್ರೀ ಹ್ಯಾಂಡ್ ಇರಲಿಲ್ಲ ಅಂತೇಳಿ. ಒಂದು ವೇಳೆ ಫ್ರೀ ಹ್ಯಾಂಡ್ ಕೊಟ್ರೆ ಎಷ್ಟೊತ್ತು ಬೇಕು ರಾಜೀವ್ ಗೌಡನ ಅರೆಸ್ಟ್ ಮಾಡಕ್ಕೆ?
ಎಷ್ಟಾಗಿದ್ರೆ ಈಗಾಗಲೇ ಯಾವಾಗ ಹೈಕೋರ್ಟ್ ಕೂಡ ರಿಜೆಕ್ಟ್ ಮಾಡ್ತೋ ಈ ಒಂದು ಬೇಲ್ ಅಪ್ಲಿಕೇಶನ್, ಇಮಿಡಿಯೇಟ್ ಆಗಿ ಪಕ್ಷ ಕೂಡ ಅಮಾನತು ಮಾಡಿರುವಂತದ್ದು. ಈಗ ಫ್ರೀ ಹ್ಯಾಂಡ್ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಯಾರ ಒತ್ತಡ ಕೂಡ ಇರೋದಿಲ್ಲ. ಇಮಿಡಿಯೇಟ್ ಆಗಿ ಅವರ ಈಗಾಗಲೇ ಕೇಸಿಗೆ ಸಂಬಂಧಿಸಿದಂತೆ ಹಲವು ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಅದರ ಆ ಒಂದು ಸಾಕ್ಷಿಗಳಲ್ಲಿ ಈ ಫೋನ್ ಸಿಡಿಆರ್ಗಳೇನಿದೆ ಅಂದ್ರೆ ಅವರನ್ನ ಟ್ರ್ಯಾಕ್ ನಲ್ಲಿ ಇಟ್ಟಿರುವಂತಹ ಪೊಲೀಸರು ಎಲ್ಲಿಗೆ ಅದು ಎಂಡ್ ಆಗಿದೆ ಅಂದ್ರೆ ಲೊಕೇಶನ್ ಎಲ್ಲಿಗೆ ಎಂಡ್ ಆಗಿದೆ ಅಲ್ಲಿ ಒಂದು ಸರ್ಚ್ ಆಪರೇಷನ್ ಅನ್ನು ಈಗಾಗಲೇ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ನಗರದ ಹೊರವಲಯದಲ್ಲಿ ಅವರು ನೆಲೆಸಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಪೊಲೀಸರು ಈಗ ರಾಜೇಗೌಡ ಕಿಕ್ಔಟ್ ಆಯ್ತು, ಅರೆಸ್ಟ್ ಯಾವಾಗ ಮಾಡ್ತೀರಿ? ರಿಪಬ್ಲಿಕ್ ಕನ್ನಡದ ನೆಕ್ಸ್ಟ್ ಪ್ರಶ್ನೆ ಅದು. ಮಹಿಳಾ ಅಧಿಕಾರಿಯೊಬ್ಬರಿಗೆ ಧಮಕಿ ಹಾಕಿ ಚಪ್ಪಲೆ ಓಡಿಸ್ತೀನಿ ಅಂತ ಹೇಳಿದಂತ ಒಬ್ಬ ಕಾಂಗ್ರೆಸ್ ಮುಖಂಡನನ್ನ ಪಕ್ಷದಿಂದ ಕಿತ್ತಾಕೋದಕ್ಕೆ ಇಷ್ಟು ದಿನ ಬೇಕಾಯ್ತಾ? ಕೊನೆಗೂ ಕಾಂಗ್ರೆಸ್ ಎಚ್ಚೆತ್ತುಕೊಂಡು ರಾಜೀವ್ ಗೌಡನನ್ನ ಅಮಾನತು. ಆದ್ರೆ ಈಗ ಬಂಧನ ಯಾವಾಗ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಯಾವಾಗ ಆಗತ್ತೆ? ಅಜ್ಞಾತ ಸ್ಥಳದಲ್ಲಿ ಅವಿತು ಕುಳಿತಿರುವ ರಾಜೀವ್ ಗೌಡ ಪೌರಾಯುಕ್ತೆಗೆ ನಿಂದಿಸಿ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾನೆ. ರಾಜೀವ್ ಗೌಡ ಕಿಕ್ಔಟ್ ಆಯ್ತು. ಶಿಸ್ತು ಪಾಲನಾ ಸಮಿತಿಯಿಂದ ಶಿಫಾರಸು ಹೋಗಿತ್ತು ಅಮಾನತು ಮಾಡಬೇಕು ಅಂತೇಳಿ. ಸಸ್ಪೆಂಡ್ ಮಾತ್ರನಾ? ಕೊಡಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅರೆಸ್ಟ್ ಮಾಡೋದಕ್ಕೆ. ಪೊಲೀಸರಿಗೆ ನಿಜವಾಗ್ಲೂ ಫ್ರೀ ಹ್ಯಾಂಡ್ ಇಲ್ಲ ಇವತ್ತಿನವರೆಗೂ. ಇಷ್ಟು ದಿನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪ್ರತಿ ದಿನವೂ ಕೂಡ ಅರೆಸ್ಟ್ ರಾಜೀವ್ ಬಂಧನ ಯಾವಾಗ ಅನ್ನುವ ಅಭಿಯಾನವನ್ನ ಶುರು ಮಾಡ್ಕೊಂಡ್ ಬಂದ್ವಿ. ಆತನ ಮೇಲೆ 16 ಕೇಸ್ ಇದೆ ಅಂತ ಹೇಳಿ ನಾವ್ ಹೇಳಿದ್ದಲ್ಲ, ಖುದ್ದು ಎಸ್ಪಿನೇ ಹೇಳಿದ್ರು 16 ಕೇಸ್ ಇದೆ ಅಂತೇಳಿ. ತಂಡೋಪತಂಡವಾಗಿ ರಚನೆ ಮಾಡಿಕೊಂಡು ರಾಜೀವ್ ಗೌಡನನ್ನ ಹುಡುಕಾಟ ನಡೆಸಿದ್ರು ಕೂಡ ಆತನ ಪತ್ತೆ ಆಗ್ತಿರ್ಲಿಲ್ಲ. ಯಾರೊಬ್ರು ಮೆಸೇಜ್ ಮಾಡಿದ್ರು, ಮಿನಿಸ್ಟರ್ ಮನೇಲಿ ಒಬ್ರು ಇರಬೇಕು, ರಾಜೀವ್ ಗೌಡ ಅಲ್ಲೇ ಇದ್ದಾನೆ, ಎಲ್ಲೂ ತಲೆ ಮರೆಸ್ಕೊಂಡಿಲ್ಲ, ಮಿನಿಸ್ಟರ್ ಮನೇಲಿ ಇರಬೇಕು, ಚೆಕ್ ಮಾಡಿಸಿ ಅಂತೇಳಿ. ಈ ತರದ ಬೆಳವಣಿಗೆ ಆಗ್ತಾ ಇದೆ. ಇವತ್ತು ಸಾಮಾನ್ಯ ಜನರು ಗೊತ್ತಾಗ್ತಾ ಇದೆ, ಪೊಲೀಸರು ಗೊತ್ತಿಲ್ವಾ? ಇಲ್ಲ, ಪೊಲೀಸರಿಗೂ ಗೊತ್ತಿತ್ತು, ಆದ್ರೆ ಕೈ ಕಟ್ಟಾಕೊಂಡು ಕೂತ್ಕೊಂಡಿದ್ರು. ಇವತ್ತು ಕಿಕ್ಔಟ್ ಮಾಡಿದ. ಬಂಧನ ಯಾವಾಗ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕೊನೆಗೂ ಕಿಕ್ಔಟ್ ಆಯ್ತು. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡ ಅನೇಕ ಕಾಂಗ್ರೆಸ್ ನಾಯಕರನ್ನ ಮಾತಾಡಿಸುವಾಗ ಯಾರು ಕೂಡ ಸಮರ್ಥನೆ ಮಾಡ್ಕೊಂಡಿಲ್ಲ. ಇದು ತಪ್ಪು ಅಂತಾನೆ ಹೇಳ್ತಿದ್ರು. ಆದ್ರೆ ಮುನಿಯಪ್ಪ ಅವರನ್ನ ಹೊರತುಪಡಿಸಿ, KH ಮುನಿಯಪ್ಪ ಅವರನ್ನ ಹೊರತುಪಡಿಸಿ ತುಂಬಾ ಒಳ್ಳೆಯವನು, ಸಭ್ಯಸ್ಥ ಅಂತೆಲ್ಲ ಹೇಳ್ಕೊಂಡ್ ಬಂದ್ರು. ಆತನ ಆಪ್ತ ಅಂತ ಕೂಡ ನಮಗೆ ಗೊತ್ತಿದೆ. ಆತನಿಗೆ ಶ್ರೀರಕ್ಷೆ ಕೂಡ ಮುನಿಯಪ್ಪ ಅವ್ರದ್ದೇ ಇತ್ತು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ, ಇಲ್ಲ ಅಂತೇನಿಲ್ಲ. ಈಗ ಇರುವಂತದ್ದು ಇಷ್ಟು ದಿನ ತಡ ಆಯ್ತಾ ಒಂದು ಆಕ್ಷನ್ ತಗೊಳಕ್ಕೆ ಅನ್ನೋದು ಪ್ರಶ್ನೆ. ಬಸವರಾಜ್, ಖಂಡಿತ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಮುನಿಯಪ್ಪನವರೊಬ್ಬರನ್ನ ಹೊರತುಪಡಿಸಿ ಇಡೀ ಕಾಂಗ್ರೆಸ್ ಪಕ್ಷವೇ ಈ ಒಂದು ವಿಚಾರವನ್ನ ರಾಜೀವ್ ಗೌಡರನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗಲಿಲ್ಲ. ನಿರೀಕ್ಷಿತ ಇತ್ತು ರಾಜೀವ್ ಗೌಡರು ಪಕ್ಷದಿಂದ ಹೊರ ಬರ್ತಾರೆ ಅನ್ನುವಂಥದ್ದು ಮತ್ತು ಅವ್ರನ್ನ ಅಮಾನತು ಮಾಡಿ ಉಚ್ಚಾಟನೆ ಮಾಡಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಇಷ್ಟೊಂದು ವಿಳಂಬ ಆಗುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ವಿಚಾರ ಮಾಡಬೇಕಾದಂತ ವಿಚಾರ. ಎಷ್ಟು ಮಟ್ಟಿಗೆ ಆತ ಪ್ರಬಲ ಮತ್ತು ಆತನ ಪರವಾಗಿ ಸಚಿವರಾದಂತಹ ಮುನಿಯಪ್ಪನವರು ಎಷ್ಟು ಮಟ್ಟಿಗೆ ಬ್ಯಾಟಿಂಗ್ ಮಾಡ್ತಾ ಇದ್ರು ಮತ್ತು ಕೊನೆ ಕ್ಷಣದವರೆಗೂ ಇವತ್ತಿನವರೆಗೂ ಕೂಡ ಒಳ್ಳೆ ಹುಡುಗನೆ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದನ್ನ ನೀವು ಗಮನಿಸಿರಬಹುದು. ಹೀಗಾಗಿ ಮುನಿಯಪ್ಪನವರ ಒತ್ತಡದಿಂದ ಒಂದಷ್ಟು ವಿಳಂಬ ಆಯ್ತು ಅನ್ನೋದನ್ನು ಬಿಟ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆತನ ಬಗ್ಗೆ ಯಾರಿಗೂ ಕೂಡ ಕರುಣೆ ಇರಲಿಲ್ಲ ಮತ್ತು ಯಾರು ಕೂಡ ಆತನ ಹೇಳಿಕೆಗಳನ್ನ ಸಮರ್ಥನೆ ಮಾಡಿಕೊಳ್ಳಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯ್ತು ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಕೊನೆಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರೇ ಮಧ್ಯಪ್ರವೇಶ ಮಾಡಬೇಕಾಯ್ತು. ಅವರೇ ಪ್ರವೇಶ ಮಾಡಿ ಇವರನ್ನ ಅಮಾನತ್ ಮಾಡಿ ಅನ್ನುವಂತ ಒಂದಷ್ಟು ಸೂಚನೆ ಕೊಟ್ಟ ಬಳಿಕ ಅಮಾನತ್ಗೆ ಒಂದು ಈಗಾಗಲೇ ಸೂಚನೆ ಕೊಡಲಾಗಿತ್ತು ಶಿಸ್ತು ಸಮಿತಿಗೆ. ಅದೀಗ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ 6 ವರ್ಷಗಳ ಕಾಲ ಇವರನ್ನ ಅಮಾನತು ಮಾಡಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಹೀಗಾಗಿ ರಾಜೀವ್ ಗೌಡರು ಕಳೆದ 23ರ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ರು. ಈಗ ಮತ್ತೊಂದು ರೀತಿಯಲ್ಲಿ ಅವರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ಜಿಲ್ಲಾ ಮಂತ್ರಿಗಳ ಜೊತೆಗೂ ಕೂಡ ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆದ್ರಿಂದ ಸಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಇಷ್ಟು ದಿನ ಅರೆಸ್ಟ್ ರಾಜೀವ್ ಅನ್ನುವ ಕ್ಯಾಂಪೇನ್ ಅನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ.
ಇಲ್ಲಿಯವರೆಗೂ ಕೂಡ ಇಷ್ಟು ಸಮಿತಿಯಿಂದಾಗಿ ಶಿಫಾರಸು ಹೋಗಿತ್ತು ಅಮಾನತು ಮಾಡಬೇಕು ಅಂತೇಳಿ. ಸಮಿತಿ ಶಿಫಾರಸು ಮಾಡಿದ್ಮೇಲೆ ಇವತ್ತು ಈಗ ಕಿಕ್ಔಟ್ ಮಾಡಿರೋದು ಯಾಕೆ? ಎಲ್ಲ ಒಂದ್ ಕಡೆ ಮುಜುಗರ ಆಗ್ತಾ ಇದೆ ಅಂತೇಳಿ. ಈಗ ನಮ್ಮ ಪ್ರಶ್ನೆ, ಅರೆಸ್ಟ್ ಯಾವಾಗ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಯಾಕೆ ಇಲ್ಲಿವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನುವ ಪ್ರಶ್ನೆ ಬಂದಾಗ ಪೊಲೀಸರಿಗೆ ಎಲ್ಲ ಒಂದ್ ಕಡೆ ಫ್ರೀ ಹ್ಯಾಂಡ್ ಇರಲಿಲ್ಲ ಅಂತೇಳಿ. ಒಂದು ವೇಳೆ ಫ್ರೀ ಹ್ಯಾಂಡ್ ಕೊಟ್ರೆ ಎಷ್ಟೊತ್ತು ಬೇಕು ರಾಜೀವ್ ಗೌಡನ ಅರೆಸ್ಟ್ ಮಾಡಕ್ಕೆ? ಎಷ್ಟಾಗಿದ್ರೆ ಈಗಾಗಲೇ ಯಾವಾಗ ಹೈಕೋರ್ಟ್ ಕೂಡ ರಿಜೆಕ್ಟ್ ಮಾಡ್ತೋ ಈ ಒಂದು ಬೇಲ್ ಅಪ್ಲಿಕೇಶನ್, ಇಮಿಡಿಯೇಟ್ ಆಗಿ ಪಕ್ಷ ಕೂಡ ಅಮಾನತು ಮಾಡಿರುವಂತದ್ದು. ಈಗ ಫ್ರೀ ಹ್ಯಾಂಡ್ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಯಾರ ಒತ್ತಡ ಕೂಡ ಇರೋದಿಲ್ಲ. ಇಮಿಡಿಯೇಟ್ ಆಗಿ ಅವರ ಈಗಾಗಲೇ ಕೇಸಿಗೆ ಸಂಬಂಧಿಸಿದಂತೆ ಹಲವು ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಅದರ ಆ ಒಂದು ಸಾಕ್ಷಿಗಳಲ್ಲಿ ಈ ಫೋನ್ ಸಿಡಿಆರ್ಗಳೇನಿದೆ ಅಂದ್ರೆ ಅವರನ್ನ ಟ್ರ್ಯಾಕ್ ನಲ್ಲಿ ಇಟ್ಟಿರುವಂತಹ ಪೊಲೀಸರು ಎಲ್ಲಿಗೆ ಅದು ಎಂಡ್ ಆಗಿದೆ ಅಂದ್ರೆ ಲೊಕೇಶನ್ ಎಲ್ಲಿಗೆ ಎಂಡ್ ಆಗಿದೆ ಅಲ್ಲಿ ಒಂದು ಸರ್ಚ್ ಆಪರೇಷನ್ ಅನ್ನು ಈಗಾಗಲೇ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ನಗರದ ಹೊರವಲಯದಲ್ಲಿ ಅವರು ನೆಲೆಸಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಪೊಲೀಸರು ಈಗ